ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಫ್ಲೈಯಿಂಗ್ ಟೂರ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಪವಿತ್ರ ಸ್ಥಳವಾದ ಗೋಕರ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಮೇಯ್ನು ನಾವು ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಏನಂತ ಅಂದರೆ, ಮಹಿಳೆಯರು ಜೀನ್ಸ್ ಹಾಕ್ಕೊಂಡಿದ್ರೆ ಅಲೋ ಇಲ್ಲ, ಹಾಗೆ ಜೆಂಟ್ಸು ಅಷ್ಟೇ ಪ್ಯಾಂಟ್ ಹಾಕಿದರೆ ಅಲೋ ಇಲ್ಲ. ಇಲ್ಲಿ ಅದನ್ನು ಮೇಯ್ನ್ ಅಬ್ಸರ್ವ್ ಮಾಡಬೇಕಾಗಿರೋದು. ಪ್ರತಿಯೊಬ್ಬರೂ ಎಷ್ಟೊಂದು ಜನ ವಾಪಸ್ಸು ಬಂದು ಹೋಗಿದ್ದಾರೆ. ಆದರೆ ನೆಕ್ಸ್ಟು ಯಾರೇ ಬರಲಿ, ಜೀನ್ಸ್ ಹಾಕ್ಕೊಂಡು ಬಂದಿರೋರು ಪಂಚೆ ಉಟ್ಕೊಂಡು ಬನ್ನಿ. ಹಾಗೆ ಲೇಡೀಸ್ ಏನಾದರೂ ಪ್ಯಾಂಟ್ ಹಾಕ್ಕೊಂಡಿದ್ರೆ ಸೀರೆನೋ ಇಲ್ಲ ಡ್ರೆಸ್ನ ಹಾಕ್ಕೊಂಡು ಬನ್ನಿ. ಓಕೆ. ಜಸ್ಟ್ ಇವಾಗ ದರ್ಶನ ಆಯಿತು. ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬರ್ತಾ ಇದ್ದೀವಿ. ಇದು ಬೀಚಿಗೆ ಹೋಗೋ ಅಂಥ ದಾರಿಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಕಂಪಲ್ಸರಿ ಲುಂಗಿ, ಕಂಪಲ್ಸರಿ. ಮಿಸ್ ಆಗೋ ಹುಡುಗಿಯರಾಗಲಿ ಹುಡುಗರಾಗಲಿ ಯಾರೂ ಲುಂಗಿ ಇಲ್ದಲೇ ಬರೋಂಗೇ ಇಲ್ಲ, ಅಲೋನೇ ಇಲ್ಲ. ಹಾಗಾಗಿ ಪಂಚೆ ಉಟ್ಕೊಂಡು ಬರಲೇಬೇಕು. ಅದಕ್ಕೆ ನೋಡಿ, ಪ್ರತಿಯೊಬ್ಬರು ಪಂಚೆ ಹಾಕ್ಕೊಂಡಿದ್ದಾರೆ. ಯಾರಿಗೂ ಲೇಡೀಸ್ಗೂ ಆಗಲಿ ಅಲೋ ಇಲ್ಲ. ಅದೇ ನೋಡಿ ಬೀಚ್ಗೆ ಹೋಗ್ತಾ ಇರೋ ದಾರಿ ನಾವು. ನೈಸ್, ಗುಡ್ ಮಾರ್ನಿಂಗ್. ಗೋಕರ್ಣ ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಇವಾಗ ಜಸ್ಟ್ ಹೋಗ್ತಾ ಇದ್ದೀವಿ ಬೀಚ್ ಸೈಡು. ಹೇಗಿದೆ ಬೀಚು ಅಂತ ಅಂದ್ಬಿಟ್ಟು ಅಂತ. ರಾವಣ ಸಂಧ್ಯಾ ವಂದನೆ ಮಾಡುವಾಗ ಟೈಮಲ್ಲಿ ಆತ್ಮಲಿಂಗನ ಗಣಪತಿಗೆ ಹೇಳ್ತಾನೆ ಇಟ್ಕೋ ಅಂತ. ಗಣಪತಿಗೆ ಹೇಳಲ್ಲ, ಒಬ್ಬ ಬಾಲಕನಿಗೆ ಹೇಳ್ತಾನೆ ಹಿಂಗೆ ಲಿಂಗನ ಇಟ್ಕೋ ಅಂತ ಅಂದ್ಬಿಟ್ಟು ಅಂತ. ಸಂಧ್ಯಾ ವಂದನೆ ಮಾಡ್ಕೊಂಬರ್ತೀನಿ. ಆವಾಗ ಅಲ್ಲಿ ತನಕ ನೋಡ್ಕೊತಾ ಇರೋ ಆತ್ಮಲಿಂಗನ ಅಂತ ಶಿವನಿಂದ ಪಡ್ಕೊಂಡಿರ್ತಾನೆ ಆತ್ಮಲಿಂಗನ. ಆಗ ಸಂಧ್ಯಾ ವಂದನೆ ಮಾಡೋ ಟೈಮಿಗೆ, ಹೋಗೋ ಟೈಮಿಗೆ ಒಂದು ಬಾಲಕ ಬರ್ತಾನೆ. ಆ ಬಾಲಕನ ಹತ್ರ ಹೇಳೋಗ್ತಾನೆ, ಆತ್ಮಲಿಂಗನ ಇಟ್ಕೊಂಡಿರು, ನಾನು ಬಂದು ಇಸ್ಕೊತೀನಿ ಅಂತ. ಸೂರ್ಯ ಮುಳುಗೋ ಅಷ್ಟೊತ್ತಿಗೆ ಬರಬೇಕು ಅಂತ ಹೇಳ್ತಾನೆ. ಆ ಬಾಲಕ ಗಣಪತಿ ರೂಪದಲ್ಲಿ ಬರೋದು. ಗಣಪತಿ ರೂಪದಲ್ಲಿ ಬಂದಾಗ ರಾವಣನ ಹತ್ರ ಇಸ್ಕೊತಾನೆ ಆತ್ಮಲಿಂಗನ. ಇಸ್ಕೊಂಡು ಆವಾಗ ಹೇಳ್ತಾನೆ, ನಾನು 3 ಸಲ ಕೂಗ್ತೀನಿ, ಅಷ್ಟರೊಳಗಡೆ ನೀನು ಬರಬೇಕು ಅಂತ ಹೇಳ್ತಾನೆ. ಹಾಗಾಗಿ ಇದು ರಾವಣ ಏನು ಆತ್ಮಲಿಂಗನ ಇಟ್ಕೊಂಡಿರ್ತಾನೆ, 3 ಸಲ ಕೂಗ್ತಾನೆ. 3 ಸಲ ಕೂಗಿದಾಗ ಬರೋದಿಲ್ಲ. ರಾವಣ ಹೇಳ್ತಾನೆ, ಯಾವಾಗ ರಾವಣ ಆತ್ಮಲಿಂಗನ ಸಂಧ್ಯಾ ವಂದನೆ ಮುಗಿಸ್ಕೊಂಡು ಬರೋದಿಲ್ವೋ ಆವಾಗ ಆತ್ಮಲಿಂಗನ ಭೂಮಿ ಮೇಲೆ ಇಡ್ತಾನೆ. ಭೂಮಿ ಮೇಲೆ ಇಟ್ಬಿಟ್ಟು ಹೋಗ್ಬಿಡ್ತಾನೆ. ಆವಾಗ ರಾವಣ ಓಡ್ ಬಂದುಬಿಟ್ಟು ಆತ್ಮಲಿಂಗನ ತೆಗಿಯಕ್ಕೆ ಹೋಗ್ತಾನೆ. ಆದರೆ ಆತ್ಮಲಿಂಗನ ತೆಗಿಯಕ್ಕೆ ಬರೋಕ್ಕಾಗೋದೇ ಇಲ್ಲ. ಮಣ್ಣೊಳಗಡೆ ಪೂರ್ತಿಯಾಗಿ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಆಗ ಎಷ್ಟೇ ಪ್ರಯತ್ನ ಪಟ್ಟರೂ ಆತ್ಮಲಿಂಗನ ತೆಗಿಯೋಕ್ಕಾಗೋದೇ ಇಲ್ಲ. ಏನು ಆತ್ಮಲಿಂಗನ ಅಲ್ಲಿ ಸ್ಥಾಪನೆ ಮಾಡಿದಾರೋ ಅದೇನೇ ನಾವೀಗ ಬಂದಿರೋಂಥ ಜಾಗ. ಹಾಗಾಗಿ ನಾವೀಗೇನು ಪಡ್ಕೊಂಡಿದ್ದೀವೋ ಅದೇ ನಾವು ಪುಣ್ಯ ಅಂತ ಅಂದ್ಕೊಬೇಕು. ದರ್ಶನ ಎಲ್ಲ ಚೆನ್ನಾಗಾಯಿತು ನೋಡಿ. ಎಲ್ಲ ಟ್ರಿಪ್ ಬಂದಿದ್ದಾರೆ ಅನಿಸುತ್ತೆ ಮಕ್ಕಳು ಎಲ್ಲ. ಹಾಯ್, ಇದು ನಾವು ಕಾಲೇಜಲ್ಲಿ ಕ್ಲಾಸಲ್ಲಿ ಇದ್ದಾಗ ಈ ಥರ ಹೋಗ್ತಾ ಇದ್ವಿ. ಅದೊಂಥರ ಲೈಫ್ ಅಂತಾರಲ್ಲ ಹಾಗೆ.